ಮಲಪ್ರಭಾ ನದಿ ದಾಟೋದಕ್ಕೆ ಹುಣಶಿಕಟ್ಟಿ ರೈತರು ಪರದಾಟವನ್ನು ನಡೆಸ್ತಾ ಇರುವಂತಹ ವಿಚಾರ ಇದು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಡಿಸಿ ಮೊಹಮ್ಮದ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಶಿಕಟ್ಟೆ ಗ್ರಾಮಸ್ಥರ ಬವಣೆಯನ್ನ ವಿಸ್ತೃತವಾಗಿ ವರದಿ ಮಾಡಿತ್ತು ನಿಮ್ಮ ಪಬ್ಲಿಕ್ ಟಿವಿ. ಮಲಪ್ರಭಾ ನದಿಯ ಸ್ಥಿತಿಗತಿಯನ್ನ ವೀಕ್ಷಣೆ ಮಾಡಿ ಮಾಹಿತಿಯನ್ನ ಡಿಸಿ ಸಾಹೇಬರು ಪಡ್ಕೊಂಡಿದ್ದಾರೆ. ಬೋಟ್ ನಡೆಸೋದಕ್ಕೆ ಸಿಬ್ಬಂದಿ ಕೊಡೋದಾಗಿ ಗ್ರಾಮಸ್ಥರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಿರ್ಮಿಸಿಕೊಡುವಂತಹ ಭರವಸೆಯನ್ನ ಇದೇ ವೇಳೆ ಡಿಸಿಯಿಂದ ಪಡೆದುಕೊಂಡಿದ್ದಾರೆ ಗ್ರಾಮಸ್ಥರು. ₹50 ಆದ್ರೆ ಜನಕ್ಕೆ ನೋಡ್ರಿ ಕೊಪ್ಪರಿಗೆದವ್ರಿಗೆ ಅವ್ರ ಜೀವ ಕೈಯಾಗಿ ಇಟ್ಟುಕೊಂಡ ಹೋಗೋದು ಕೊಪ್ಪರಿಗೆ. ಅದಕ್ಕೆ ಏನು ಮಾಡಿದ್ರಿ ಇದನ್ನ ಗೌರ್ಮೆಂಟ್ಲೇ ರೀ ಪಂಚಾಯತಿಗೂ ನಡ್ಸಕ್ ಆಗಲ್ರಿ. ಇದನ್ನ ತೊಂದರೆ ಆಕತ್ರಿ ಅವ್ರಿಗೂ. ಎಲ್ಲೇದು ಹಾಕೋದ್ರಿ ಪಗಾರ ಅವ್ರಿಗೆ ಪಗಾರ 10, 30, 50 ಸಾವಿರ ರೂಪಾಯಿ ಕೊಡ್ತದ ಗೌರ್ಮೆಂಟ್. ಯಾವಾಗ್ರಿ ಗೌರ್ಮೆಂಟ್ ಇಬ್ಬರು ನಡ್ಸಕ್ ಇಡ್ತೀರಿ. ಅವ್ರಿಗೆ ತಿಂಗಳ 70-80 ಸಾವಿರ ರೂಪಾಯಿ ಹೋಗ್ತೈತ್ರಿ. ನಮಗ ಡೈಲಿ ₹50. ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು. ಸ್ಪಾಟ್ಗೆ ಡಿಸಿ ಸಾಹೇಬರು ಬಂದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಶಿಕಟ್ಟಿ ಗ್ರಾಮಸ್ಥರ ಬವಣೆಯನ್ನು ನಾವು ವಿಸ್ತೃತವಾಗಿ ವರದಿ ಮಾಡಿದ್ವಿ. ಹೇಗೆ ಜೀವನ ಕೈಯಲ್ಲಿ ಇಟ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನ ಇದೇ ಮಾರ್ಗದ ಮೂಲಕ ದಾಟಬೇಕಾಗಿ ಬರ್ತಾ ಇದೆ. ಒಂದು ಬ್ಯಾರೇಜ್ ಕೂಡ ಇಲ್ಲ ಇಲ್ಲಿ. ಬ್ರಿಡ್ಜ್ ಹೋಗಲಿ, ಅಟ್ಲೀಸ್ಟ್ ಒಂದು ಬ್ಯಾರೇಜ್ನ ವ್ಯವಸ್ಥೆ, ತಾತ್ಕಾಲಿಕ ವ್ಯವಸ್ಥೆ ಕೂಡ ಇಲ್ಲ. ಯಾವ ಶತಮಾನದಲ್ಲಿ ಈ ಜನ ಬದುಕ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ವಿ. ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ. ಡಿಸಿಯಿಂದ ಈಗ ಗ್ರಾಮಸ್ಥರಿಗೆ ಭರವಸೆ ಸಿಕ್ಕಿದೆ.